ಮಾಡ್ಬೋದು. ನಮ್ಮನ್ನು ಯಾವ ತರ ನಾವಿಲ್ಲದೆ ಇರ್ಬೋದು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ನೆನೆಸ್ಕೋಬೇಕು ಅಂತ ಕೆಲಸ ಕೂಡ ನಮ್ಮ ಅಧಿಕಾರಿ ವರ್ಗದವರು ಮಾಡೋಕೆ ಅವ್ರ ಕೈಯಲ್ಲಿ ಇರುತ್ತೆ. ಸೊ ಅದೇ ತರ ಅವರು ಯಾವುದೇ ಕನ್ಸ್ಯೂಮರ್ ಆಗಲಿ ಶ್ರೀಯುತ ಹುಸೇನ್ ಸರ್ ಅವರಿಗೆ ಕುಟುಂಬದ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಗುತ್ತಿಗೆದಾರ ಮಿತ್ರರೇ ಹಾಗೂ ಬಂಧು ಭಗಿನಿಯರೇ, ಇವತ್ತೊಂದು ದಿವಸ ನಮ್ಮ VM ರಮೇಶ್ ಅವರು ಏನು ನಿವೃತ್ತಿ ಹೊಂದಿ ಸೇವೆಯಿಂದ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಇವತ್ತು ನಮಗೆ ಸಂತೋಷ ಹಾಗೂ ದುಃಖ ಎರಡೂ ಆಗ್ತಾ ಇದೆ. ಸಂತೋಷ ಯಾಕೆ ಅಂತಂದ್ರೆ ಅವರು 38 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ನೀಡಿ ಈ ಒಂದು ಸಂಸ್ಥೆಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾರೆ. ಹಾಗೂ ಯಾವುದೇ ಒಂದು ಕಳಂಕ ಇಲ್ದಿರ, ಯಾವುದೇ ದೂರು ದುಮ್ಮಾನಗಳು ಇಲ್ದಿರ ಅವರು ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಅದೇ ನಮ್ಗೆ ಸಂತೋಷ. ಏನು ಅಂತಂದ್ರೆ ಅವರ ಒಡನಾಟ ಪ್ರತಿದಿನ ಇರಲ್ವಲ್ಲ ಅನ್ನೋದು ಅದೊಂದು ದುಃಖ ಇರ್ತದೆ. VM ರಮೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ 1983ರಿಂದ 86 ಸರ್ಕಾರಿ ಪಾಲಿಟೆಕ್ನಿಕ್ ಚಿಂತಾಮಣಿಯಲ್ಲಿ ನಾವು ಸಹಪಾಠಿಗಳಾಗ್ತಾ ಇದ್ವಿ. ನಾವು ಜೊತೆಗೆ ಒಂದೇ ಬ್ಯಾಚ್ ಅಲ್ಲಿ ಓದಿದ್ದು. ಅಲ್ಲಿ ಇವರು PUC ಮಾಡ್ಕೊಂಡು ಬಂದಿದ್ರು, ನಾವು SLC ಮಾಡ್ಕೊಂಡು ಹೋಗಿದ್ವಿ. ರಮೇಶ್ ಸರ್ ಅವ್ರು ಏನ್ ಮಾಡ್ತಾ ಇದ್ರು, ಪ್ರತಿಯೊಂದು ಈಕ್ವೇಶನ್ ಅನ್ನ ಬೇಗ ಸಾಲ್ವ್ ಮಾಡಿಬಿಡ್ತಾ ಇದ್ರು. ಬೆಳಿಗ್ಗೆ ಇಂಜಿನಿಯರ್ಗಳ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಅವರು ಮ್ಯಾಥಮೆಟಿಕ್ಸ್ ಅಲ್ಲಿ ಎತ್ತಿದ ಕೈ. ಅವರು ನಮಗೆ ವಿದ್ಯಾರ್ಥಿ ದೆಸೆಯಿಂದ ಕೂಡ ನಮಗೆ ಈ ಎಲ್ಲ ಈಕ್ವೇಶನ್ಸ್ LHS = RHS ಇದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅವರಲ್ಲಿ ನಾವೆಲ್ಲ ಕಂಡಂತ ನಾಯಕತ್ವ ಗುಣಗಳು ನಾವೆಲ್ಲರೂ ಕೂಡ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ಒಂದು ವಿದ್ಯುತ್ ಅಪಘಾತಗಳಾದಾಗ ಬೇರೆ ಉಪವಿಭಾಗಗಳಲ್ಲಿ ನಾವು ನೋಡಿದ್ದೀವಿ, ಬೇರೆ ವಿಭಾಗಗಳಲ್ಲಿ ನಾವು ನೋಡಿದ್ದೀವಿ, ಶಾಖಾಧಿಕಾರಿಗಳಿಂದ ಹಿಡಿದು ಸಹಾಯಕ ಇಂಜಿನಿಯರ್ ಪವರ್ ಮೆನ್ಗಳಿಗೆ ಶಿಸ್ತ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತ ಸಂದರ್ಭಗಳಿರ್ತವೆ. ಯಾವುದೇ ವಿದ್ಯುತ್ ಅಪಘಾತ ಆದ್ರೂ ಕೂಡ ನಾನು ನೋಡ್ದಂಗೆ ಪರಿಶೀಲನೆಗೆ ನಾನು ಬಂದಾಗ ಸಾವಧಾನವಾಗಿ ಯಾರಿಗೂ ತೊಂದರೆ ಆಗಿರೋ ರೀತಿಯಲ್ಲಿ ತಮ್ಮ ಆಧೀನ ಯಾರ್ಯಾರು ಸಿಬ್ಬಂದಿಗಳಿರ್ತಾರೆ ಅವರ ಹಿತವನ್ನ ಕಾಪಾಡಿಕೊಂಡು ಇಲಾಖೆಗೂ ಕೂಡ ನಷ್ಟ ಆಗದಿರೋ ರೀತಿಯಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸಿರೋದು ನಿಜವಾಗ್ಲೂ ನಮಗೆಲ್ಲ ಅದು ಅನುಕರಣೀಯ. ಇದರಿಂದ ನಮ್ಗೇನು ಒಂದು ದೂರುಗಳಿಲ್ದಿರೋ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅದರ ಪರಿಶ್ರಮ ಹಾಗೂ ಇದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾವುದೇ ಒಂದು ವಿಷಯ ಆಗ್ಲಿ ಅವರು ಬೋಸ್ಟ್ ಮಾಡ್ಕೊಳ್ತಾ ಇರಲಿಲ್ಲ. ಅವ್ರ ಮಗಳು ದಿವ್ಯಾ, ಆಮೇಲೆ ಪೂಜಾ, ಇವರೆಲ್ಲರಿಗೂ ತುಂಬಾ ಚೆನ್ನಾಗಿ ಸೆಟಲ್ ಮಾಡಿಸ್ಬಿಟ್ಟಿದ್ದಾರೆ. M.Tech ಮಾಡಿಬಿಟ್ಟು PhD ಮಾಡ್ತಾ ಇದ್ದಾರೆ. ಶಿ ಇಸ್ ವರ್ಕಿಂಗ್ ಆಸ್ ಎ ಪ್ರೊಫೆಸರ್ ಇನ್ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅವರು ಇಷ್ಟೆಲ್ಲ ಆಗಿ ಎಲ್ಲ ಭೀಷ್ಮ ತರ ಅವರು ಕೂತಿದ್ರು. ನಾವು ಕ್ಲಾಸ್ಮೇಟ್ ಆಗಿದ್ರು ಕೂಡ ನಮ್ಗೆ ಅವರು ಅಣ್ಣನ ರೀತಿಯಲ್ಲಿ ನಾವೆಲ್ಲ ಒಡನಾಟ ಇರ್ತಾ ಇತ್ತು. ಯಾವುದೇ ದೂರು ದುಮ್ಮಾನಗಳು ಬಂದರೂ ಕೂಡ ವೃತ್ತ ಕಚೇರಿವರೆಗೂ ಅದು ಪ್ರಾಜೆಕ್ಟ್ ಆಗದಿರೋ ನಾವು ನೋಡ್ಕೊಳ್ತಾ ಇದ್ವಿ. ಸಬ್ ಡಿವಿಷನ್ ಲೆವೆಲ್ ಅಲ್ಲೇ ಪ್ರಾಥಮಿಕ ಸಮಿತಿಯ CC ರಾಮಚಂದ್ರಪ್ಪನವರ ಒಂದು ಮಾರ್ಗದರ್ಶನದೊಂದಿಗೆ ಇಲ್ಲೇ ಮಾತಾಡಿ ಎಲ್ಲ ದೂರು ದುಮ್ಮಾನಗಳು ಇಲ್ಲೇ ಸಾಲ್ವ್ ಆಗೋ ತರ ಅವರು ನೋಡ್ಕೊಳ್ತಾ ಇದ್ರು. ಅವರು ಈ ಒಂದು ಸಂದರ್ಭದಲ್ಲಿ ಅವರ ಕಾರ್ಯವೈಖರಿ ನಮಗೆಲ್ಲ ಅನುಕರಣೀಯ ಅಂತ ಹೇಳ್ತಾ ಭಗವಂತನು ಅವರಿಗೆ ಆಯುರಾರೋಗ್ಯ ಆಯುಷ್ಯ ಐಶ್ವರ್ಯನ ನೀಡಲಿ ಅಂತ ಕೋರ್ಕೊಳ್ತಾ ಒಂದೆರಡು ಮಾತುಗಳನ್ನ ಆಡಕ್ಕೆ ಅನುವು ಮಾಡಿಕೊಟ್ಟ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಗೌತಮ್ ಮೇಡಮ್ ಅವರ ಮತ್ತು ಇವತ್ತು ಮುಖ್ಯ ಒಂದು ಈ ಫಂಕ್ಷನ್ ನಡಿಬೇಕಂತಂದ್ರೆ ರಮೇಶ್ ಅವರು ಮತ್ತು ಶ್ರೀಮತಿ ಅವರು ಮತ್ತು ಎಲ್ಲ ಅಧಿಕಾರಿಗಳವ್ರೆ ಮತ್ತು ನನ್ನ ಎಲ್ಲ ಸ್ಥಳೀಯ ಸಮಿತಿ, ಪ್ರಾಥಮಿಕ ಸಮಿತಿ ಮತ್ತು ಅಕ್ಕ ತಂಗಿ ಅಂದ್ರೆ ಎಲ್ಲ ನಾನು ನೋಡ್ಕೊಂಡು ಬಂದದ್ದು. ಇವತ್ತಿನ ದಿನ ಏನು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ವಿ.
ನಮ್ಮ ಹುಷೇನಾರು ಹೇಳ್ತಾ ಇದ್ರು, ಒಂದ್ ಕಡೆ ಒಳ್ಳೇದು ಮಾಡ್ಯಾರ, ಒಂದ್ ಕಡೆ ದುಃಖನ ಆಗುತ್ತೆ ಅಂತ. ಇದು ಈ ಟೈಮ್ ಇದು ಇರುತ್ತಲ್ಲ, ಒನ್ ಪೀಸಲ್ಲಿ 12 ಆದ್ರೂ ಮತ್ತೆ 12 ಬರೆಯಬೇಕು. ಇದು ಪ್ರತಿಯೊಬ್ರಿಗೂ ಇವ್ ನಾನು 40 ವರ್ಷ ನಿವೃತ್ತಿ ಆಗ್ಬೇಕಷ್ಟು ಆದ. ಬಟ್ ಇದ್ದಾಗ ನಾವ್ ಏನ್ ಮಾಡಿದ್ವಿ ಅನ್ನೋದು ಅದು ಬಹಳ ಮುಖ್ಯ. ಯಾವ್ದೇ ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ಎಲ್ರು ಇವತ್ತಲ್ಲ ನಾಳೆ ನಿವೃತ್ತಿ ಆಗ್ತಾರೆ ಅಥವಾ ಸರ್ವಿಸ್ ಅಲ್ಲಿ ತೀರ್ ಹೋಗ್ತಾರೆ. ಅದೆಲ್ಲ ಮುಖ್ಯ. ನಾವಿರೋವಾಗ ಏನ್ ಮಾಡ್ಬೇಕು, ಗ್ರಾಹಕರಿಗೆ ಅಂತ ಇದು ಮಾಡ್ಬೇಕು, ಮತ್ತು ನಮ್ಮ ನೌಕರಿಗೆ ಏನೋ ಸೌಲಭ್ಯಗಳು ಕೊಡ್ಬೇಕು ಅನ್ನೋದನ್ನ ನಾವು ಎಲ್ಲ ಅಧಿಕಾರಿಗಳು ಅದು ಕಲಿಬೇಕು ಅನ್ನೋ ಒಂದು ವಿಚಾರನ ತಿಳಿಸಿ, ಇವತ್ತು ಅಧಿಕಾರ ವಿಕೇಂದ್ರೀಕರಣ ಆಗಿದೆ. ನಿಮ್ಗೆ ಯಾಕೆ ಗೊತ್ತಿಲ್ಲ, ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಅವತ್ತು 30-40 ಜನ ಅಪಾಯಿಂಟ್ಮೆಂಟ್ ತಗೊಳ್ಳೋರು ಲೈನ್ಮನ್ ಪೋಸ್ಟ್. ಇವತ್ತು ಒಬ್ಬ ಎಕ್ಸಿಕ್ಯೂಟಿವ್, ಒಬ್ಬ ಎಸ್ಸಿ, ಚೀಫ್, DT ಏನಾದ್ರು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಒಬ್ಬ ಲೈನ್ಮನ್ ಆಗ್ಬೇಕಂದ್ರೆ ಅವತ್ತು ಸರ್ಕಲ್ ಆಫೀಸರ್ ಇತ್ತು, ತುಮಕೂರು ಇತ್ತು. ಆ ಸರ್ಕಲ್ಗೆ ಹೋಗ್ಬೇಕಾದ್ರೆ ನಾವು ಬಸ್ಗಳಾಗಿ ಹೋಗ್ತಾ ಇದ್ವಿ, ಲೀಡರ್ಗಳಾಗಿ. ಇವೆಲ್ಲ ಅನುಭವಿಸಿದೀವಿ. ಬಟ್ ಇವತ್ತು ಅದನ್ನ ಅಧಿಕಾರ ವಿಕೇಂದ್ರೀಕರಣ ಅಂತಂದ್ರೆ ಎಲ್ಲ ಡಿಸ್ಟಿಕ್ ಅಲ್ಲಿ SI ಆಫೀಸ್ಗಳು ಇವೆಲ್ಲ ಆಗಿದಾವೆ, ಅದು ಓಕೆ. ಇವತ್ತು ಏನೋ ಒಂದು ಗ್ರಾಹಕರಿಗೆ ನಾವು ಸೌಲಭ್ಯ ಕೊಡ್ಬೇಕನ್ನೋ ಒಂದು ವಿಚಾರದಲ್ಲಿ ಸರ್ಕಲ್ಗಳು ಇವತ್ತು ಮಾಡಿದ್ದಾರೆ. SC ಪೋಸ್ಟ್ ಕ್ರಿಯೇಟ್ ಆಗಿದೆ, ಈಗದಾಗಿದೆ, AWಗಳದಾಗಿದೆ, DCಗಳದಾಗಿದೆ, ಲೈನ್ಮನ್ ಸ್ಟಾಫ್ ಆಗಿದೆ. ಬಟ್ ಅಪಾಯಿಂಟ್ಮೆಂಟ್ ಅನ್ನೋದು ನಮ್ಗೆ ತಿಳಿದಂಗೆ 30-35% ನಮ್ ಸ್ಟಾಫ್ ಇಲ್ಲ. ಇದ್ದಿದ್ರಲ್ಲಿ ಆ ಒಂದು ಸೆಕ್ಷನ್ ಅಲ್ಲಿ ನನ್ ಗಮನಕ್ಕಿದೆ, ಟೇಕಲ್ ಅಲ್ಲಿ 2-3 ಇದಾರೆ, ಅದು ಪರಿಶೀಲಿಸಬೇಕಾದ್ರೆ. ಬಟ್ ಯಾವ ರೀತಿ ಸೆಕ್ಷನ್ ನಡೆಸ್ಬೇಕು, ಇದನ್ನ ಅಧಿಕಾರ ವರ್ಗದವರು ಕೂತ್ಕೊಂಡು, ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಸಮವಾಗಿ ಅಂತ ಒಂದು ವ್ಯವಸ್ಥೆನ ಅದು ಮಾಡಲಿ ಅನ್ನೋ ಒಂದು ವಿಚಾರನ ತಿಳಿಸಿ, ಮತ್ತು ಇವತ್ತು ಮೇಂಟೆನೆನ್ಸ್ ಸ್ಟಾಫ್ ಅಲ್ಲಿ ಇವತ್ತು ಖಾಸಗೀಕರಣ ಅನ್ನೋದಿದೆ. ನಾನು ಲೀಡರ್ ಆದ್ಮೇಲೆ ಅದು ಹೇಳೇಬೇಕು ನಿಮ್ಗೆ. ನಾನೇನ ಈ ಅಪ್ಪಂದು 2 ಮಾತಾಡ್ಬಿಟ್ಟು ಹೋದ್ರೆ ಅದು ಸರಿ ಇರಲ್ಲ. 2003 ಏನು ಒಂದು ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆಯೋ ಅದರಲ್ಲಿ ಯಾವುದೇ ವಿಚಾರಕ್ಕೆ ನೌಕರನ್ನ ಕಿತ್ತಾಕಂತ ಪ್ರಶ್ನೆ ಬರೋಲ್ಲ. ಟ್ರೈಪಾರ್ಟಿ ಅಗ್ರಿಮೆಂಟ್ ಅಂತ ಇದೆ, ಯೂನಿಯನ್ ಅವರು, ಮ್ಯಾನೇಜ್ಮೆಂಟ್ ಮತ್ತು ಗೌರ್ಮೆಂಟ್ ಇವೆಲ್ಲ ಕುಂತು ಮಾಡಿದೆ. ಯಾರು ಭಯ ಬೀಳಂತದಿಲ್ಲ. ಅಂತವೇನಾದ್ರು ಬಂದ್ರೆ ಇವತ್ತು ನಮ್ಮ ಸಂಘ ಇದೆ, ನೌಕರ ಸಂಘ, ಅದನ್ನ ಪ್ರತಿಭಟಿಸಿ ಏನ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತ ನೀವು ನೋಡಿದ್ರೆ. ಆದ್ರೆ ಮುಂದಿನ ದಿನಗಳಲ್ಲಿ ನೌಕರು ಅಷ್ಟೇ ಅಲ್ಲ, ಅಧಿಕಾರ ವರ್ಗದವರು ಇವತ್ತು ಒಂದು ದೋಣಿ ಇರುತ್ತೆ, ದೋಣಿ ಈ ಮಾನಿಟರ್ ಯಾರು, ಅಧಿಕಾರಿಗಳು. ನಾವು ಒಟ್ಟಾಕಿ ಮೂವ್ಮೆಂಟ್ ಮಾಡೋದು. ಅಲ್ಲೇನಾದ್ರು ತೂತು ಬಿದ್ದು ಆ ನೀರು ಇದಾದ್ರೆ ಮ್ಯಾನೇಜ್ಮೆಂಟ್ ಇರೋಲ್ಲ, ನೌಕರು ಇರೋಲ್ಲ. ಇದನ್ನ ತಾವು ಪ್ರತಿಯೊಬ್ಬರನ್ನ ಅರ್ಥ ಮಾಡ್ಕೊಂಡು ಯಾವುದೇ ಒಂದು ವಿಚಾರ ಖಾಸಗೀಕರಣ ವಿಚಾರ ಬಂದ್ರೆ ನೌಕರು ಮತ್ತು ಗ್ರಾಹಕರು ನಾವೆಲ್ಲ ಅವ್ರನ್ನ ಗಮನಕ್ಕೆ ಇಟ್ಕೊಂಡು ಅಧಿಕಾರಿಗಳು ನಾವೆಲ್ಲ ಸೇರಿ ಪ್ರತಿಭಟಿಸಿದಾಗ ಮಾತ್ರ ಖಾಸಗೀಕರಣ ದೂರ ಆಗುತ್ತೆ. ಇವು ದೂರ ಆಗಿದೆ, ಮತ್ತೆ ಹತ್ರ ಬರುತ್ತೆ. ಇದು ನಾವು ರಿಟೈರ್ಡ್ ಆದ್ವಿ, ಮುಂದೆ ಇನ್ನ ಯಾರೋ ರಿಟೈರ್ಡ್ ಆಗ್ತಾರೆ. ಮುಂದೆ ನೀವು ಇನ್ನ 28-30 ವರ್ಷ ಸರ್ವಿಸ್ ಮಾಡೋರು ಇದ್ದಾರೆ. ನಾನು ಆರಾಮಾಗಿರ್ತೇನೆ. ಆದ್ರೆ 28-30 ವರ್ಷ ಮಾಡೋರು ಇದು ಒಂದು ಮಟ್ಲಿ ನಡೆಯೋದಂಗೆ. ಇವತ್ತು ಏನಪ್ಪ ಅಂತಂದ್ರೆ ಈ ಖಾಸಗೀಕರಣ ವಿಚಾರದಲ್ಲಿ ಮನೆಯೆಲ್ಲ ಬಿಲ್ಡಿಂಗ್ ಅಪ್ಪ ತಾತ ಕಟ್ತಾರೆ, ಅವ್ ಯಾವನೋ ಬಂದು ಕೀ ತಗೊಳ್ತಾರೆ. ಯಾಕಂದ್ರೆ ನಮ್ದು 84ರಲ್ಲಿ ನಿಮ್ಮ ಗೊತ್ತಿಲ್ಲ, ಇಲ್ಲಿ ಹಳಗ್ಲು ಯಾರು ಗೊತ್ತಿರುತ್ತೆ. ಫೋನ್ಗಳೆಲ್ಲ ಮುಗಿದ ಮೇಲೆ ಇಟ್ಕೊಂಡು ಹೋಗಿ ಲೈನ್ಗಳು ಹಾಕಿ ಸ್ಟೇಷನ್ಗಳು ನಿರ್ಮಾಣ ಮಾಡಿದ್ದಾರೆ. ಎಷ್ಟೋ ಜೀವಗಳು ಹೋಗಿದೆ. ಇವನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನೀವು ಅಂದ್ರೆ ಜಾತಿ ರೀತಿಯ ಅವಶ್ಯಕತೆ ಇಲ್ಲ. ನಾವು ನೌಕರರು ಎಲ್ಲ ಒಂದು, ನಾವು ನೌಕರು ಒಂದೇ ಅನ್ನೋದನ್ನ ಅದನ್ನ ಮಂಡಟ್ ಮಾಡ್ಕೊಂಡು ಅದೆಲ್ಲ ತಾವು ಹೋಗ್ಬೇಕು ಅನ್ನೋ ಒಂದು ವಿಚಾರ ತಿಳಿಸಿ, ಮತ್ತು ಸೇಫ್ಟಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಹೇಳಿ ನಾನು ಮುಗಿಸ್ತೀನಿ. ಇವತ್ತು ವಾರಕ್ಕೊಬ್ಬ ಲೈನ್ ಮ್ಯಾನ್ ತೀರೋಗ್ತಾ ಇದ್ದಾರೆ.
ನಮ್ಮ ರಾಜ್ಯದಲ್ಲಿ. ಇದನ್ನ ನಾವು ಖಂಡಿಸ್ತೀವಿ. ಯಾರು ಆಗಲ್ಲ, ಅರ್ಥ ಆಯ್ತಾ? ಒಂದು ಫೀಲ್ಡ್ಗೆ 3 ಫೀಲ್ಡ್ ಕ್ರಾಸಿಂಗ್ ಆಗಿರುತ್ತೆ, 4 ಫೀಲ್ಡ್ ತಗೊಳ್ಳಿ. ಅವ್ರು ಕೊಟ್ಟಿಲ್ಲ ಅಂದ್ರೆ ಎಲ್ಸಿ ನೀವು ಕೆಲಸನ ಮಾಡಬೇಡಿ. ಅದು SY ಹೇಳಿದ್ರು, AW ಹೇಳಿದ್ರು ಅಂತ ತಪ್ಪೋಗ್ಬೇಡಿ. ಜೀವ ಹೋಗೋದು ನಿಮ್ದು. ಇಂಥವನ್ನೆಲ್ಲ ನಾನು ಬೇರೆ ಒಂದು ವಿಚಾರ ಬಂದಾಗ ಆ ಪ್ರಸ್ತಾಪಗಳ ಬಂದ್ ಮಾಡ್ತೀನಿ. ಇದು ಅವಶ್ಯಕತೆ ಅಂತ ಅನ್ಸುತ್ತೆ. ಇದು ರಮೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು 86, 84 ಅಪಾಯಿಂಟ್ಮೆಂಟ್. ಗೋವಿಂದಪ್ಪ ಚೀಫ್ ಇಂಜಿನಿಯರ್. ಅವಾಗೆಲ್ಲ ಚೀಫ್ ಇಂಜಿನಿಯರ್ SC ಪವರ್ಸ್ ಇರೋರು. ಲಕ್ಷ್ಮೀನಾರಾಯಣ ಅಂತ SC. ಇವ್ರಿಗೆ ಇನ್ನೊಬ್ಬ ರಮೇಶ್, ಅವ್ಯಾರು ಲಕ್ಷ್ಮೀನಾರಾಯಣ ಇನ್ನೊಬ್ರು ಹೇಳಬ್ಲಿ. ಇವ್ರು ಮೂವರ್ಗೂ ಬೋರ್ಡ್ ಲೆವೆಲ್ನಲ್ಲಿ ಇವ್ರು ಗೊತ್ತಿಲ್ಲ. ಇವತ್ತವ್ರಿಗೆ ಹೇಳಿಲ್ಲ ನಾನು, ರಮೇಶ್ ಇವತ್ತವ್ರಿಗೆ ಹೇಳಿಲ್ಲ. ಬೋರ್ಡ್ ಲೆವೆಲ್ ಅಲ್ಲಿ ಜಯರಾಜ್ ಗೊತ್ತಲ್ಲ, ಅವ್ರ ವಿಚಾರ ಅವಶ್ಯಕತೆ ಇಲ್ಲ. ಅಪ್ರೂವಲ್ ಇದು CG ಇದ್ರು, ಇದು ಜನರಲ್ ಅಲ್ಲ, ಚೀಫ್ ಜನರಲ್ ಅವರೇ ಇದು ಹೆಡ್. ಅವರಿಂದ ಅಪ್ರೂವಲ್ ಕೊಡಿಸಿ ಇವ್ರು 3 ಅಪಾಯಿಂಟ್ಮೆಂಟ್ ಆಯ್ತು. ಲಕ್ಷ್ಮೀನಾರಾಯಣ ಅಂತಿದ್ರು SC, ಗೋವಿಂದಪ್ಪ ಚೀಫ್ ಇಂಜಿನಿಯರ್. ಅವತ್ತಿಂದ ನಾವೊಂಥರ ನಾ ಯೂನಿಯನ್ ಅಲ್ಲಿದ್ದೆ, ಅಯ್ಯಪ್ಪ ಅಧಿಕಾರದಲ್ಲಿದ್ರು. ಯಾವ್ದಾರ ಅವರು ನನಗೆ ಎಜುಕೇಟರ್ ಆಗಿದ್ರು ಬೆಸ್ಕಾಂಗೆ ಕೋಲಾರ. ಏನ್ ಹೇಳಿದ್ರು ಫಾಸ್ಟ್ ಇಲ್ಲ. ಒಂದು ವಿಚಾರ 4 ಸರಿ ಹೇಳೋದು. ನಾವು ಮತ್ತೆ BP ಮನುಷ್ಯ ರೇಟ್ ಬಿಡ್ತಾರೆ. ನಾನು SC ಚೀಫ್ ಇಂಜಿನಿಯರ್ DG ಎಲ್ಲರೂ ಗೊತ್ತಿದ್ದೀನಿ ಇರೋರಿಗೆ, ಹೊಸಬ್ರಿಗೆ ಗೊತ್ತಿರಲ್ಲ ಅಷ್ಟೇ. ಬಟ್ ವಿಚಾರ ಏನಪ್ಪಾ ಅಂದ್ರೆ ಆ ಸಮಸ್ಯೆಗಳು ಬಂದಾಗ ನೌಕರು ಬಗೆಹರಿಸ್ಬೋದು. ಬಟ್ ಯಾವುದಕ್ಕೂ ಕೆಟ್ಟದ್ದು ಮಾಡಲ್ಲ, ಸ್ವಲ್ಪ ರೇಟ್ ಅಷ್ಟೇ. ಬಟ್ ಕೆಲಸದ ವಿಚಾರದಲ್ಲಿ ಅವರು ಒಳ್ಳೆ ಮಾಸ್ತೇನಿದ್ರು. ನಾವು ಹೋಗ್ತಾ ಇದ್ದೆ ಕರೆಯೋದು. ಬಟ್ ಒಳ್ಳೆ ವರ್ಕರ್ ಅಂತ ನನಗೂ ಗೊತ್ತು. ಸುಮಾರು ಜನ ಮಾತಾಡೋರು ತಿಳಿಸಿದಾರಲ್ಲ, ಒಂದು ವಿಚಾರ ತಿಳಿಸಿ. ಅವರು ಮಿಸ್ಸಸ್ ಇರೋರಲ್ಲ, ಇವರ ಅಣ್ಣ ನಾನು ಶಿಷ್ಯ ಆಗಿ ಅಂತ. ಅವ ಯಾಕಂದ್ರೆ ಯೂನಿಯನ್ ಸಂಘಗಳು ಕಟ್ಟಬೇಕಂದ್ರೆ ಈ ಅಶೋಕ್ ಇದ್ದಾರ, ಯೂನಿಯನ್ ತಮಿಳ್ ಇವರು ಈ ಕೆಜಲ್ ಫ್ಯೂಷನ್ ಭಾಳ ನೋಡಿದ್ದವು. ನಾವು ಹೊಸಬ್ರು, ಅವ್ರ ಬೇಕಾದ್ರೆ 30-40 ವರ್ಷ ಬೇರುಗಳು ಬಿಟ್ಟಿದ್ರು ಅವರು. ಇನ್ನೂ ಇದ್ರು ಬೇರೆ ಹೆಸರು ಹೇಳಲ್ಲ. ಬಟ್ ಇವ್ರನ್ನೆಲ್ಲ ಸೋಲ್ಸ್ಬಿಟ್ಟು ಗೆದ್ದಾಗ ಅಂದ್ರೆ ನಮ್ಮ ನೌಕರು 32 ಒಟ್ಟು ನನ್ನ ಟೀಮ್ ಕೊಟ್ಟು ನಾನು ಗೆಲ್ಸಿದ್ರು. ನಾ ಹೇಳೋದು ಇಲ್ಲೇ ಎದುರು ಇದ್ದಾರೆ, ಇನ್ನ ಅವ್ಯಾವ ನಾಗರಾಜ್ ಬಂದಿಲ್ಲ. ನಾಗರಾಜ್ಗೆ ಏನ್ ಮಾಡ್ಬೇಕು ಮಾಡಿದ್ದೀನಿ. ಅದಲ್ಲ ನಾ ಹೇಳೋದು, ಆ ಟೈಮ್ ಬಂದಾಗ ಏನ್ ಅನ್ಕೊಂಡು ಮಾಡ್ಬೇಕು ಅದು ಮಾಡಿದ್ವಿ. ಈ ಯಾಕೆ ಸಂಘಗಳು ಇವತ್ತು ನೀವೆಲ್ಲ ಸಂಘ ಉಳಿಸ್ಕೊಂಡು ಹೋಗ್ರಿ. ಕ್ಯಾಸ್ಟ್ ಅಲ್ಲ, ನಾನು ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಅದು ಬೇಡ ಅನ್ನೋ ವಿಚಾರ ತಿಳಿಸಿ. ಈ ಇನ್ನ ಅನೇಕ ವಿಚಾರಗಳು ಇದಾವೆ, ತಿಳಿಸಂತ ಪಾಯಿಂಟ್ಸ್ ಇದ್ವು, ಅದು ಮಾತಾಡಿದ ನಮ್ಮ ವಿಚಾರ ತಿಳಿಸಿ. ರಮೇಶ್ ಮತ್ತು ಅವರು ಶ್ರೀಮತಿ ಅವ್ರಿಗೂ ಮತ್ತು ಮಕ್ಕಳಿಗೆ ಆಯುಷ್ಯ ಒಂದು ಇದು ದೇವ್ರು ಕೊಡ್ಲಿ ಅಂತ ಒಂದು ವಿಚಾರ ತಿಳಿಸಿ. ಈ ಸಂದರ್ಭದಲ್ಲಿ ನಾನು ಮಾತಾಡಿಕೊಟ್ಟ ವೇದಿಕೆಗೂ ತಮ್ಮೆಲ್ಲರಿಗೂ ನಾನು ನಮಸ್ಕಾರ.